ಸೊ ತುಂಬ ಈಸಿ ಇದೆ ಟಿಪ್ಸ್ ಮಾಡುತ್ತೆ ಸೊ ದ್ಯಾಟ್ ನಿಮ್ಮ ಸ್ಕಿನ್ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ. ದಿಸ್ ಇಸ್ ರಿಯಲಿ ವರ್ಕಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೆಲ್ಲರೂ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದ್ದೀರಾ. ಸೊ ಹೇಗೆ ನಾವು ನಮ್ಮ ಬಾಡಿನ ಸನ್ ರೇಸ್ ಅಥವಾ ಸನ್ಲೈಟಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು, ಕಪ್ ಆಗದೆ ಇರೋ ರೀತಿ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ಟಿಪ್ಸ್ 4 ಟಿಪ್ಸ್ ನಾನು ಹೇಳ್ತೀನಿ. ಸೊ 4 ಟಿಪ್ಸ್ ಬಂದುಬಿಟ್ಟು ಹುಡುಗರಿಗೂ ಹೌದು ಹುಡುಗಿರಿಗೂ ಹೌದು, ಬಿಕಾಸ್ ಎವ್ರಿ ಒನ್ ಸ್ಕಿನ್ ನೀಡ್ ಟು ಬಿ ಟ್ರೀಟೆಡ್ ಆ್ಯಂಡ್ ಪ್ರೊಟೆಕ್ಟೆಡ್. ಅದಕ್ಕೋಸ್ಕರ ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ನೋಡಿ. ಬಿಕಾಸ್ ನಾನು ಯಾವುದೇ ಅನ್ನೆಸೆಸರಿ ಟಾಪಿಕ್ನ ಮಾತಾಡೋದಿಲ್ಲ ನಡುವೆ ಆ್ಯಂಡ್ ಟ್ರ್ಯಾಕ್ ಮಾಡೋದಿಲ್ಲ. ಸೊ ಆದಷ್ಟು ಬೇಗ ಟಾಪಿಕ್ನ ಮುಗಿಸ್ತೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಸೊ ತುಂಬ ಈಸಿ ಇದೆ ಟಿಪ್ಸ್, ಆ ಥರ ಏನು ಲೈಕ್ ಫಾಲೋ ಮಾಡೋದಕ್ಕೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಡಿಫಿಕಲ್ಟ್ ಏನೂ ಇಲ್ಲ. ಸೊ ಡೈರೆಕ್ಟ್ಲಿ ಟಾಪಿಕ್ ಹೋಗೋಣ. ಸೊ ಫಸ್ಟ್ ಟಿಪ್ ಏನಂತಂದರೆ ತುಂಬ ಈಸಿ. ನೀವು ತುಂಬ ಬಿಸಿಲಿದ್ದಾಗ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಆವಾಗ ಲೈಟ್ ಕಲರ್ ಇರುವಂತಹ ಕ್ಲೋತ್ಸ್ನ ನೀವು ಹಾಕ್ಕೊಂಡು ಹೋಗಿ. ಯಾಕಂತಂದರೆ ಲೈಟ್ ಕಲರ್ ಇರೋ ಕ್ಲೋತ್ಸ್ ಏನಾಗುತ್ತೆ, ಸನ್ ರೇಸ್ ಅಥವಾ ಸನ್ ಲೈಟ್ ಇರುತ್ತಲ್ಲ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ, ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೊ ದ್ಯಾಟ್ ನಿಮ್ಮ ಸ್ಕಿನ್ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ. ಸೆಕೆಂಡ್ ಟಿಪ್ ಇನ್ನೂ ಈಸಿ, ಫಸ್ಟ್ ಟಿಪ್ಗಿಂತ ಇನ್ನೂ ಈಸಿ. ತುಂಬ ಹೆಚ್ಚಿಗೆ ನೀರು ಕುಡೀರಿ. ವಾಟರ್ ಇಂಟೇಕ್. ಸೊ ಯಾಕಂದರೆ ಇಂಟರ್ನಲಿ ಹೈಡ್ರೇಟ್ ಆಗಿರಬೇಕು ಸ್ಕಿನ್, ಬಾಡಿ ಹೆಲ್ತ್ಗೂ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು. ಸೊ ಅದಕ್ಕೋಸ್ಕರ ನೀವು ನೀರು ಹೆಚ್ಚಿಗೆ ಕುಡಿಬೇಕು. ನನಗೂ ಮುಂಚೆ ಅನ್ನಿಸ್ತಿತ್ತು, ಯಪ್ಪ ಇವಾಗ ನೀರು ಹೆಂಗೆ ಕುಡಿಯೋದಪ್ಪ. ನೀವು ನಂಬೋದಿಲ್ಲ, ನಾನು ಮುಂಚೆ ಏನು ಮಾಡ್ತಿದ್ದೆ ಅಂದರೆ ದಿನಕ್ಕೆ ಬರೀ 1 ಗ್ಲಾಸ್ ನೀರು ಕುಡಿತಿದ್ದೆ. 1 ಗ್ಲಾಸ್ ಅಥವಾ ಭಾಳ ಬೇಸಿಗೆ ಕಾಲ ಸಮ್ಮರ್ ಸೀಸನ್ ಅಂದರೆ 2 ಗ್ಲಾಸ್ ಅಷ್ಟೇ. ಆಮೇಲೆ ನಾನು ತುಂಬ ಕೇಳಿದೆ, ಲೈಕ್ ನೀರು ಹೆಚ್ಚಿಗೆ ಕುಡಿಬೇಕು ಅಂತ. ಸೊ ಅವಾಗ ಏನು ಅಂದ್ಕೊಂಡೆ, ಓಕೆ ಲೆಟ್ ಮೀ ಸ್ಟಾರ್ಟ್ ಡ್ರಿಂಕಿಂಗ್ ಮೋರ್ ವಾಟರ್. ಆವಾಗ ಹೆಂಗಂದರೆ ಓಕೆ ಸ್ಟಾರ್ಟ್ ಮಾಡೋಣ ನೀರು ಕುಡಿಯೋದಕ್ಕಂತ ಸ್ಟಾರ್ಟ್ ಮಾಡಿದೆ. ನನಗೂ 4 ದಿನ ನೆನ್ಪು ಮಾಡ್ಕೊಂಡು ನೀರು ಕುಡಿಯೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಇವಾಗ ರೂಢಿ ಆಗಿಬಿಟ್ಟಿದೆ. ಬಾಟಲ್ ನೋಡಿದ ತಕ್ಷಣ ನೀರು ಕುಡಿತೀನಿ. ಸೊ ಡೈಲಿ ನಾನು 2 ಲೀಟರ್ಸ್ ಅಥವಾ 2.5 ಲೀಟರ್ಸ್ ಎಷ್ಟು ಕುಡಿಬೇಕಂದ್ರೆ ಅಷ್ಟನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ನೀವು ಸ್ಟಾರ್ಟ್ ಮಾಡಿ, ಡೆಫಿನೆಟಾಗಿ ನೀವು ಅದಕ್ಕೆ ರೂಢಿ ಆಗ್ತೀರಾ ಆ್ಯಂಡ್ ನೀರು ಹೆಚ್ಚಿಗೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟೇ. ಆ್ಯಂಡ್ ಸೆಕೆಂಡ್ ಟಿಪ್ ಇದಕ್ಕಿಂತ ತುಂಬ ಸಾರಿ, ದಿಸ್ ಇಸ್ ನಾಟ್ ಸೆಕೆಂಡ್ ಟಿಪ್, ದಿಸ್ ಇಸ್ ಥರ್ಡ್ ಟಿಪ್. ಥರ್ಡ್ ಟಿಪ್ ಅಂದರೆ ಏನಪ್ಪ ಅಂತಂದರೆ, ಸೊ ಎಲ್ಲರ ಮನೇಲೂ ವೆಜಿಟೇಬಲ್, ಹಣ್ಣು ಎಲ್ಲ ತಂದಿಟ್ಟಿರ್ತಾರೆ, ನಾವು ತಿನ್ನೋದಿಲ್ಲ. ಸೊ ಏನೇನಿರುತ್ತಂದರೆ ತಂದು ಇಟ್ಟಿಲ್ಲ ಅಂದರೂ ಯೂಶ್ವಲಿ ನೀವೇನು ಮಾಡ್ತೀರಾ, ಏನಾದರೂ ಕ್ರೇವಿಂಗ್ ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಾಗ ಅದನ್ನು ತಿನ್ಬೇಕಂದ್ರೆ ಹುಡುಕೊಂಡು ಹೋಗಿ ತಿನ್ಬರ್ತೀರಾ. ಸೊ ಅದ್ರ ಬದಲು ಈ ಗ್ರೀನ್ ಕಲರ್ ಕಾಣಿಸೋ, ಆರೆಂಜ್ ಕಲರ್ ಕಾಣಿಸೋ, ಹಾಗೆ ರೆಡ್ ಕಲರ್ ಕಾಣಿಸೋ ಅಂತಹ ಒಂದು ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ನ ತಿನ್ನಿ. ಇಂಟರ್ನಲಿ ನಿಮ್ಮ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ. ನಿಜ, ದಿಸ್ ಇಸ್ 100%. ನೀವು ಎಷ್ಟೇ ಎಕ್ಸ್ಟರ್ನಲ್ ಹಚ್ಕೊಳ್ಳಿ ಅಂದರೆ ಅಪ್ಲೈ ಮಾಡಿ, ಬಟ್ ಇಂಟರ್ನಲ್ ಏನು ಹೆಲ್ತಿ ಫುಡ್ ತಿಂತೀರಲ್ಲ ಅದು ತುಂಬ ಸ್ವಲ್ಪ ಟೈಮ್ ತೊಗೊಂಡ್ರು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅಷ್ಟು ಚೆನ್ನಾಗಿ ಬ್ರೈಟ್ ಆಗ್ತೀರಾ ಡೆಫಿನೆಟ್ಲಿ. ಲೈಕ್ ಫಾರ್ ಎಕ್ಸಾಂಪಲ್ ಬೀಟ್ರೂಟ್, ಕ್ಯಾರೆಟ್, ಆಮೇಲೆ ಸೊಪ್ಪುಗಳು ಆ್ಯಂಡ್ ದಿಸ್ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು, ಈ ಥರ ಎಲ್ಲ ತಿನ್ನೋದ್ರಿಂದ ಅದರಿಂದ ನಿಮಗೆ ವಿಟಮಿನ್ ಎ ಮತ್ತು ಆರೆಂಜ್ ಈ ಥರ ಫ್ರೂಟ್ಸಿಂದ ನಿಮಗೆ ಸಿಟ್ರಿಕ್ ಫ್ರೂಟ್ಸಿಂದ ವಿಟಮಿನ್ ಸಿ ಸಿಗುತ್ತೆ. ಸೊ ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಸಿ ಏನು ಮಾಡುತ್ತೆ, ನಿಮ್ಮ ಸ್ಕಿನ್ನ ಬ್ರೈಟ್ ಹಾಗೂ ಗ್ಲೋ ಕೊಡುತ್ತೆ, ನಿಮ್ಮ ಸ್ಕಿನ್ನಿಗೆ ಗ್ಲೋನು ಕೊಡುತ್ತೆ. ಸೊ ಇಂಟರ್ನಲಿ ನೀವು ಇಂಟೇಕ್ನ ಹೆಲ್ದಿ ಮಾಡ್ಕೊಳ್ಳಿ, ನೀರು ಚೆನ್ನಾಗಿ ಕುಡೀರಿ. ಎಸ್, ಇವಾಗ ಲಾಸ್ಟ್ ಟಿಪ್, ಫೋರ್ತ್ ಟಿಪ್. ಸೊ 3 ಟಿಪ್ ನಿಮಗೆ ಡಿಫಿಕಲ್ಟ್ ಅನಿಸಿಲ್ವಲ್ವ, ಫಾಲೋ ಮಾಡ್ಬೋದಲ್ವ. ಸೊ ಲಾಸ್ಟ್ ಟಿಪ್, ಫೋರ್ತ್ ಟಿಪ್ ಏನಂತಂದರೆ, ಇವಾಗ ಓಕೆ ಏನಾದರೂ ಅಪ್ಲೈ ಮಾಡಬೇಕಲ್ಲ ಹೊರಗಡೆಯಿಂದ, ಎಕ್ಸ್ಟರ್ನಲಿ ಆಲ್ಸೋ ವಿ ಹ್ಯಾವ್ ಟು ವರ್ಕ್. ಸೊ ಇವಾಗ ನಾವು ಮುಖನ ಸನ್ನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಸನ್ಸ್ಕ್ರೀನ್ ಹಚ್ಕೋತೀವಿ ಅಲ್ವಾ, ಫೇಸ್ ಸನ್ಸ್ಕ್ರೀನ್. ಅದೇ ಸನ್ಸ್ಕ್ರೀನ್ನ ಬಾಡಿಗೆ ಅಪ್ಲೈ ಮಾಡ್ಬೋದಾ? ಎಸ್, ಡೆಫಿನೆಟ್ಲಿ ಅಪ್ಲೈ ಮಾಡ್ಬೋದು. ಬಟ್ ಏನಾಗುತ್ತಂದರೆ ಸನ್ಸ್ಕ್ರೀನ್ನ ನಾವು ಕಾಸ್ಟ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರ್ತೀವಿ ಆ್ಯಂಡ್ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಅದನ್ನು ನೀವು ಬಾಡಿಗೆಲ್ಲ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇಗ ಖಾಲಿ ಆಗೋಗ್ಬಿಡುತ್ತೆ. ಸೊ ಮನಿ ಬೇಗ ಖರ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಬಾಡಿ ಲೋಷನ್ ವಿತ್ SPF ಇರೋದನ್ನು ನೀವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಮುಂಚೆ ಏನು ಮಾಡ್ತಿದ್ದೆ ಅಂದರೆ ದಿಸ್ ವ್ಯಾಸಲಿನ್, ಇದೆಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಲ್ಲ ವ್ಯಾಸ್ಲಿನ್. ಸೊ ಇದನ್ನು ಯೂಸ್ ಮಾಡ್ತಿದ್ದೆ. ದಿಸ್ ಈಸ್ SPF 30 ಸನ್ ಪ್ಲಸ್ ಪೊಲ್ಯೂಷನ್. ಸೊ ಇದು ತುಂಬ ಚೆನ್ನಾಗಿದೆ. ಇದು ಸ್ಕಿನ್ನ ಬ್ರೈಟ್ ಮಾಡುತ್ತೆ
1 ವರ್ಷ ಯೂಸ್ ಮಾಡಿದ್ದೀನಿ ಅನ್ಸುತ್ತೆ. ನಿಜ ತುಂಬ ಚೆನ್ನಾಗಿದೆ. ಬಟ್ ನನಗೆ ಅಷ್ಟಾಗಿ ಸನ್ನಿಂದ ತುಂಬ ಉರಿ ಬಿಸಿಲಿದ್ದಾಗ ಹೋದಾಗ ಅಷ್ಟು ಪ್ರೊಟೆಕ್ಷನ್ ಸಿಗಲಿಲ್ಲ ಅಂತ ಅನ್ನಿಸ್ತು. ಬಟ್ ದಿಸ್ ಇಸ್ ವೆರಿ ಗುಡ್. ಮಾಯ್ಶ್ಚರ್ ತುಂಬ ಚೆನ್ನಾಗಿ ಕೊಡುತ್ತೆ ಸ್ಕಿನ್ಗೆ. ಅದಕ್ಕೆ ನಾನು ಏನು ಮಾಡಿದೆ, ಬೇರೆ ಏನಾದರೂ ಟ್ರೈ ಮಾಡಬೇಕಂತ ಅಂದ್ಕೊಂಡು ಐ ಜಸ್ಟ್ ಹುಡುಕ್ತಿದ್ದೆ. ಆವಾಗ ನನಗೆ ಸಿಕ್ಕಿದ್ದು ವಿಶ್ ಕೇರ್ ಸನ್ಸ್ಕ್ರೀನ್ ಬಾಡಿ ಲೋಷನ್, ಬ್ರಾಡ್ ಸ್ಪೆಕ್ಟ್ರಮ್ UVA UVB ಪ್ರೊಟೆಕ್ಷನ್, ನಯಾಸಿನಮೈಡ್, ಸಿರಮೈಡ್, ಕ್ಯಾರೆಟ್ ಸೀಡ್ ಆ್ಯಂಡ್ ರಸ್ಬೆರಿ, 50 SPF ಆ್ಯಂಡ್ PA+++. ಸೊ ಈ ಲೋಷನ್ನ ತೊಗೊಂಡೆ. ಇದು ನಂಗೆ ತುಂಬ ಇಷ್ಟ ಆಯಿತು, ಸ್ಮೆಲ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಇದನ್ನು ಯೂಸ್ ಮಾಡೋಕ್ಕೆ ಐ ಥಿಂಕ್ 1 ಮಂತ್ ಆಯಿತು ಅನಿಸುತ್ತೆ, ರೀಸೆಂಟಾಗಿ ಯೂಸ್ ಮಾಡ್ತೀನಿ. ದಿಸ್ ಇಸ್ ರಿಯಲಿ ವರ್ಕಿಂಗ್. ನಿಮ್ಗೆ ಇದೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಂತ ಏನಿಲ್ಲ. SPF ಇರುವಂಥ ಬಾಡಿ ಲೋಷನ್ನ ನೀವು ಯೂಸ್ ಮಾಡ್ಬೋದು. ಸೊ ನಿಮಗೆ ಇದು ಯೂಸ್ ಮಾಡಬೇಕಂತ ಅನಿಸಿದ್ರೆ, ಇಫ್ ಯು ವಾಂಟ್ ಟು ಟ್ರೈ, ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿ ಯೂಸ್ ಮಾಡಿ. ಚೆನ್ನಾಗಿದೆ. ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಹೇಳಬೇಕಂತ ಹೇಳ್ತಿಲ್ಲ, ನನಗಂತೂ ತುಂಬ ಯೂಸ್ ಆಗಿದೆ. ದಟ್ಸ್ ಇಟ್. ಸೊ ಇಷ್ಟೇ ಟಿಪ್ಸ್, ತುಂಬ ಡಿಫಿಕಲ್ಟ್ ಏನಿಲ್ಲ. ಆ್ಯಂಡ್ ಏನು ಮಾಡಿ, 11 ಅಂದರೆ ಬೆಳಿಗ್ಗೆ 11 AM ಇಂದ ಸಂಜೆ 4 PM ತನಕ ಸ್ವಲ್ಪ ಹೊರಗೆ ಹೋಗೋದು ಅವಾಯ್ಡ್ ಮಾಡಿ. ಐ ನೋ ತುಂಬ ಕೆಲಸ ಇರುತ್ತೆ, ಹೆಂಗಮ್ಮ ನಾವು ಹೊರ ಹೋಗಲಿಲ್ಲ ಅಂದರೆ ಕೆಲಸ ಹೆಂಗೆ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಅದೇ ಆ ಥರ ನಿಮಗೆ ಹೊರಗೆ ಹೋಗಲೇಬೇಕನ್ನೋ ಒಂದು ಸಿಚುವೇಶನ್ ಇದ್ದಾಗ ಡೆಫಿನೆಟ್ಲಿ ನೀವು ಈ ಥರ SPF ಇರುವಂಥ ಸನ್ಸ್ಕ್ರೀನು ಮತ್ತು ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಹಣ್ಣು ಅಂದರೆ ಹೆಲ್ತಿ ಫುಡ್ ತಿನ್ನಿ. ಡೆಫಿನೆಟ್ಟಾಗಿ ನಿಮಗೆ ನಿಮ್ಮ ಒಂದು ಬಾಡಿ ಕಲರ್ ಹಾಗೂ ನಿಮ್ಮ ಫೇಸ್ ಕಲರ್ ಎರಡೂ ಸೇಮ್ ಆಗಿರುತ್ತೆ ಆಲ್ಮೋಸ್ಟ್. ನನಗೆ ಗೊತ್ತು ತುಂಬ ಜನಕ್ಕೆ ಕೈ ಕಲರ್ ತುಂಬ ಡಾರ್ಕ್ ಇರುತ್ತೆ, ಬಟ್ ಅವ್ರು ಡಾರ್ಕ್ ಇರೋದಿಲ್ಲ, ಅವರ ಸ್ಕಿನ್ ಬ್ರೈಟಾಗೇ ಇರುತ್ತೆ. ಸೊ ಈ ಥರ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಡೆಫಿನೆಟ್ಟಾಗಿ ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಬಾಡಿ ಸನ್ನಿಂದ ಪ್ರೊಟೆಕ್ಟೆಡ್ ಆಗಿರುತ್ತೆ, ಅಂದರೆ ಸನ್ ಟ್ಯಾನ್ ಆಗೋದಿಲ್ಲ, ನಿಮ್ಮ ಸ್ಕಿನ್ ಟ್ಯಾನ್ ಆಗೋದಿಲ್ಲ. ಸೊ ದ್ಯಾಟ್ ನಿಮ್ಮ ಬಾಡಿ ಕಲರ್ ಹಾಗೆ ಫೇಸ್ ಕಲರ್ ಸೇಮ್ ಇರುತ್ತೆ ಅಷ್ಟೇ. ತುಂಬ ಈಸಿ ಆಗಿದೆ ಎಲ್ಲ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ, ಹೆಲ್ಪ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಈ ಥರ ಟಿಪ್ಸ್ ಬೇಕಿದ್ದರೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಾನು ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ತಟ್ ಅಂತ ನಿಮ್ಮ ಹತ್ರ ಬಂದುಬಿಡುತ್ತೆ. ಎಸ್, ಐ ಲವ್ ಯು ಸೋ ಮಚ್. ಬಾಯ್.